ಕರ್ತನಲ್ಲಿ ಕರೆಯಲ್ಪಟ್ಟಂಥ ನನ್ನೆಲ್ಲ ಸಹೋದರ ಸಹೋದರರಿಗೆ ಮುಂಜಾನೆಯ ವಂದನೆಗಳು. ದೇವರ ಕೃಪೆಯಿಂದ ಇದನ್ನು ಆತನ ಪಾದ ಬಳಿಯಲ್ಲಿ ಬಂದು ಆತನ ನಾಮವನ್ನು ಕೊಂಡಾಡುವಂತೆ, ಆತನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ಒಂದು ಅಮೂಲ್ಯ ಅವಕಾಶವನ್ನು ತಂದೆಯ ದೇವರು ಒದಗಿಸಿಕೊಟ್ಟದಕ್ಕಾಗಿ ತಂದೆಯ ದೇವರಿಗೂ ಯೇಸು ಕ್ರಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನು, ಸರ್ವಗಳ ಅರಸನು, ಸೇನಾಧೀಶ್ವರನು, ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥವರು, ಮನುಷ್ಯರು ಕಾಣಲಾರದವರು ಕಂಡಿರಲಾರದವರು ಆಗಿರುವಂಥ ಪರಲೋಕ ತಂದೆಯಾದ ಯೆಹೋವನೇ, ನಿಮ್ಮ ಪೂಜ್ಯವುಳ್ಳ ಘನವುಳ್ಳ ಮಹಿಮೆಯುಳ್ಳ ನಾಮಕ್ಕೆ ನಮ್ಮ ರಕ್ಷಕರಂತ ಯೇಸು ಕ್ರಿಸ್ತರ ಮುಖಾಂತರ ಅನಂತ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆ ಉಂಟಾಗಲಿ. ತಂದೆಯೇ, ರಾತ್ರಿಯೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ಬೆಳಗಿನ ಸಮಯದಲ್ಲಿ ನಿಮ್ಮ ಪಾದ ಬಳಿಯಲ್ಲಿ ಬಂದು ನಿಮ್ಮನ್ನು ಸ್ತುತಿಸುವಂತೆ ನಮ್ಮೆಲ್ಲರನ್ನು ಜೀವಿತರ ಪಟ್ಟಿಯಲ್ಲಿ ಎಣಿಸಿ ತಂದೆಯೇ ನಿಮ್ಮ ಮಾತುಗಳು ಧ್ಯಾನ ಮಾಡುವಂತೆ ಅವಕಾಶವನ್ನು ಮತ್ತೊಂದು ಆವೃತ್ತಿ ನಮಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ತಂದೆಯೇ, ಇದು ಸ್ವಾಮಿ ಮಾತುಗಳನ್ನು ಪರಲೋಕದ ಮನ್ನವನ್ನು ಧ್ಯಾನ ಮಾಡುವಾಗ ತಂದೆ ನಿಮ್ಮ ಪರಿಶುದ್ಧಾತ್ಮ ನಮ್ಮನ್ನು ಬಲಪಡಿಸಿ ನಡೆಸಲಿ. ನಿಮ್ಮ ಮಾತುಗಳನ್ನು ನಾವು ಕೈಗೊಂಡು ವಿಧೇಯರಾಗಿ ಅವುಗಳನ್ನು ನಾವು ಸ್ವಾಮಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಿಮಗೆ ಫಲ ಕೊಡುವಂಥ ಮಕ್ಕಳಾಗಿ ಲೋಕದಲ್ಲಿ ಬೆಳಕಾಗಿ ಸಾಕ್ಷಿಗಳಾಗಿ ಬಾಳುವಂತೆ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಿಕೊಡ್ಬೇಕಾಗಿ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತರ ದಿವ್ಯನಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡ್ಕೊಳ್ತೇವೆ ಪರಲೋಕ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಡಿಸೆಂಬರ್ 3ನೇ ತಾರೀಕು, ನೀನು ನನ್ನ ಸಹನಾ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂ ನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವಂಥ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಪ್ರಕಟಣೆ 3ನೇ ಅಧ್ಯಾಯ 10ನೇ ವಾಕ್ಯ. ಈಗಿನ ಲವೋದಿಕೀಯ ಹಂತದ ಕಾಲದಲ್ಲಿ ದೀರ್ಘ ಶಾಂತಿಯುಳ್ಳವರಾಗಿ ಓಡುತ್ತಿರುವಂಥ ದೇವಜನರಿಗೆ ಇದು ಒಂದು ವಿಶೇಷವಾದಂಥ ಬಹುಮಾನ ಅಂತ ನಾವು ನೋಡ್ತೀವಿ. ನಾವು ಈಗ ಬಂದೊದಗುವಂಥ ಶೋಧನೆಯ ಸಮಯದಿಂದ ನಾವು ತಪ್ಪಿಸಿಕೊಳ್ಬೇಕು ಅಂತಂದರೆ, ಆದರೆ ಈ ಶೋಧನೆಯಿಂದ ತಪ್ಪಿಸಿಕೊಳ್ಳುವಂಥ ಸುಯೋಗ ಪಡೆಯದೇ ಇದ್ದರೂ ಕರ್ತನ ಪ್ರತ್ಯಕ್ಷತೆಯ ಕಾಲದಲ್ಲಿ ಇರುವುದರಿಂದ ಈ ಶೋಧನೆಯಲ್ಲಿ ಸಮತೋಲವನ್ನು ಕಾಪಾಡಿಕೊಳ್ಳಲು ದೇವರ ಆಶೀರ್ವಾದವನ್ನು ಹೊಂದುವಂಥ ಭಾಗ್ಯವನ್ನು ಬೇಡುವರಾಗ್ತೇವೆ. ನಾವು ಆತನ ಅನ್ಯೋನ್ಯತೆ ಮತ್ತು ಆತನ ಆದೇಶ ಕಾಲಕಾಲಕ್ಕೆ ಒದಗಿಸುವಂಥ ಆತ್ಮಿಕ ಆಹಾರವನ್ನು ಕೊಡುವ ಕರ್ತನ ಆಶೀರ್ವಾದಕ್ಕಾಗಿ ನಾವು ತವಕಪಡುವರಾಗಿದ್ದೇವೆ. ಇಂಥ ಸ್ಥಿತಿ ಮತ್ತು ಆಶೀರ್ವಾದ ಇಂದಿನ ಯುಗಗಳಲ್ಲಿದ್ದಂಥ ನಂಬಿಗಸ್ತ ದೇವಜನರಿಗೆ ಯಾರಿಗೂ ಇರಲಿಲ್ಲ. ಈ ಒಂದು ದೊಡ್ಡ ಆಶೀರ್ವಾದವನ್ನು ನಾವು ನಿರೀಕ್ಷಿಸುವರಾಗಿದ್ದೇವೆ. ಲೋಕಕ್ಕೂ ಹಾಗೂ ನಮಗೂ ಈಗ ಒದಗಿ ಬರಲಿಕ್ಕಿರುವಂಥ ಈ ಭಯಂಕರವಾದಂಥ ಶೋಧನೆಗೆ ಸರಿಸಾಟಿಯಾಗಿ ಇರಲಾರದು. ಇಂತಹ ಸಮಯದಲ್ಲಿ ದೀರ್ಘ ಶಾಂತಿಯಿಂದ ಇರುವುದು ಹೆಚ್ಚಿನ ಅವಶ್ಯಕತೆಯಾಗಿದೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಇದು ಶೋಧನೆಯ ಕಾಲ ಎಂಬುದಾಗಿ ಕರೆಯಲು ಕಾರಣವೇನೆಂದರೆ, ಈ ಕಾಲದ ಎಲ್ಲ ಸಂದರ್ಭಗಳಲ್ಲಿ ಮಹಾಶೋಧನೆಗಳು ಲೋಕದ ಜನಗಳ ಮೇಲೆ, ಅದರಲ್ಲೂ ನಿಜ ಕ್ರೈಸ್ತರ ಮೇಲೆ ಹಾಗೂ ನಾಮಾಂಕಿತ ಕ್ರೈಸ್ತರಗಳ ಮೇಲೇ ಬರುವಂಥದ್ದಾಗಿವೆ. ಈ ಉಭಯ ಸಭೆಗಳ ಮೇಲೆ ಬರುವಂಥ ಶೋಧನೆಯು ಬಹಳ ಕಠಿಣವಾದಂಥ ಪರೀಕ್ಷೆಗಳಾಗಿರ್ತವೆ. ಈ ಪರೀಕ್ಷೆಯು 6 ಭಾಗಗಳಾಗಿದ್ದು ಸರ್ವೇ ಸಾಮಾನ್ಯ ರೀತಿಯಾಗಿ ಇರ್ತವೆ ಅಂತ ಹೇಳ್ತಾರೆ. ಅವು ಈ ರೀತಿ ಇರುತ್ತೆ: ಕರ್ತನ ಈಡನ್ನು ಒಪ್ಪದೇ ಇರುವಂಥವರು, ಧರ್ಮನಿಂದನೆ, ಕಲಬೆರಕೆಯ ಬೋಧನೆಗಳು, ಸುಧಾರಣೆಗಳು, ವಿಭಿನ್ನ ಅಭಿಪ್ರಾಯಗಳು ಮತ್ತು ಕ್ರಾಂತಿ. ಫಿಲದೆಲ್ಫಿಯ ಸಭೆಯ ಈ ಮೇಲ್ಕಂಡ ಪರೀಕ್ಷೆಗೆ ಒಳಪಡದಿದ್ದರೂ ಲವೋದಿಕೀಯ ಹಂತದ ಸಭೆ ಈ ಎಲ್ಲ ರೀತಿಯ ಪರೀಕ್ಷೆ ಮತ್ತು ಶೋಧನೆಗೆ ಒಳಗಾಗಿತ್ತು. ಹೀಗಿರುವಲ್ಲಿ ಕರ್ತನು ತನ್ನ ಲವೋದಿಕೀಯ ಹಂತದ ನಂಬಿಗಸ್ತ ದೇವಜನರಿಗೆ ಮಾತ್ರ ಪ್ರಸನ್ನತೆ ಅಂದರೆ ಪರೋಷ್ಯ ಮತ್ತು ಸತ್ಯದ ವಿಷಯದ ಪ್ರಕಾಶದ ಬೆಳಕನ್ನು ಎಪಿಫೇನಿಯ ಅನುಗ್ರಹಿಸಿ ಅವರಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡಿದ್ದಾರೆ. ಈಗ ಎಪಿಫೇನಿಯ ಕಾಲದಲ್ಲಿ ಅತ್ಯಂತ ಪರೀಕ್ಷೆಯಾದ ಕ್ರಾಂತಿದಾಯಕ ಕ್ರಿಯೆ ನಡೀತಾ ಇದೆ. ಗುಟ್ಟಾಗಿದ್ದು ಅನೇಕ ಸಂಗತಿಗಳು ಏನಾಗ್ತವೆ, ಇದುವರೆಗಿದ್ದಂಥವು ಎಲ್ಲ ಹೊರಗಡೆ ಬರ್ತವೆ. ವಿಶೇಷ ಪ್ರಕಾಶದ ಬೆಳಕು ಈ ಕತ್ತಲೆಯ ಮೇಲೆ ಚೆಲ್ಲಿ ಎಲ್ಲ ರಹಸ್ಯಗಳು ಬಯಲಿಗೆ ಬರ್ತಾ ಇದ್ದಾವೆ ಅಂತ ನಾವು ನೋಡ್ತೀವಿ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಈ ಒಂದು ಡಿಸೆಂಬರ್ 3ನೇ ತಾರೀಕಿನ ಮನ್ನದಲ್ಲಿ ನಾವು ನೋಡಿದಿರೋ ಪ್ರಕಾರ, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಅಂತ ಹೇಳ್ತಾರೆ. ಭೂ ನಿವಾಸಿಗಳ ಮೇಲೆ ನಾನು ಪರೀಕ್ಷೆಗೋಸ್ಕರ ಬರ್ತೀನಲ್ಲ, ಆವಾಗ ಲೋಕದ ಮೇಲೆಲ್ಲ ಬರುವಾಗ ನಿನ್ನನ್ನು ಆ ಸಮಯದಲ್ಲಿ ತಪ್ಪಿಸಿ ಕಾಪಾಡ್ತೀನಿ ಅಂದರೆ, ನಾವು ದೇವರ ಸಹನ ವಾಕ್ಯವನ್ನು ಹೇಗೆ ಕಾಪಾಡಿಕೊಳ್ತಾ ಇದ್ದೇವೆ ಅಂದರೆ, ಸೈತಾನನು ಅವನ ದೂತರುಗಳು ಈ ಲೋಕದ
ನಾಮಾಂಕಿತ ಕ್ರೈಸ್ತ ಸಭೆಗಳು ಅಥವಾ ನಾವೇನು ಹೇಳ್ತೀವಿ ಬ್ಯಾಬಿಲೋನ್ ಸಿಸ್ಟಮ್ ಅನ್ನೋದನ್ನ ಉಪಯೋಗಿಸಿಕೊಂಡು ನಂಬಿಕೆ ಇಲ್ಲದಂಥ ವಿಶ್ವಾಸಿಗಳ ಹತ್ತಿರ ಹೋಗಿ ಈ ಒಂದು ಬಿದ್ದು ಹೋದಂಥ ದೇವದೂತರುಗಳು ಸೈತಾನನು ಅನೇಕ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡಿಸಿ ಕೆಲವರನ್ನು ತಮ್ಮಿಂದ ಏನು ಮಾಡ್ತಾರೆ ಎಳೆದುಕೊಳ್ತಾರೆ ಅಂತ ನಾವು ನೋಡ್ತೀವಿ. ಮತ್ತೆ ಕೆಲವರು ಅಂದರೆ ಕೆಲವು ಬೋಧಕರುಗಳು ಹಣದಾಸೆಯುಳ್ಳವರು ದೇವರ ವಾಕ್ಯವನ್ನು ಬಂಡವಾಳವನ್ನಾಗಿ ಮಾಡಿಕೊಂಡು ಯೆರೆಮೀಯದಲ್ಲಿ ಬರೀತಾರೆ, ಇವರು ತಮ್ಮ ಹೊಟ್ಟೆಯನ್ನು ಹೊರೆದುಕೊಳ್ಳುವಂಥ ಕುರುಬರಾಗಿದ್ದಾರೆ, ಇವರು ದಾರಿ ತೋರಿಸುವಂಥ ಕುರುಬರಲ್ಲ ಇವರು ಅಂತ ಹೇಳ್ತಾರೆ. ಅದರಿಂದ ಅಂಥವರು ಸಹ ದೇವರನ್ನು ಅವಮಾನಿಸುವಂಥವ್ರಾಗ್ತಾರೆ. ಇವರು ದೇವರ ವಾಕ್ಯಕ್ಕೆ ದೂಷಣೆಗೆ ಗುರಿಯಾಗುವಂತೆ ಇವರ ಪರಿವೇ ಇರಲ್ಲ ಇವರಿಗೆ. ಆದ್ದರಿಂದ ಇಂಥವರು ಹಿಡಿದುಕೊಂಡು ಹೋಗುವಂಥ ತೋಳಗಳು ಅಂತಾರೆ. ಇವರು ಯಾವ ರೀತಿ ಬರ್ತಾರಪ್ಪ ಅಂದರೆ ಕುರಿ ವೇಷ ಹಾಕಿಕೊಂಡು ಬಂದು ದೇವರ ಮಕ್ಕಳನ್ನು ತಮ್ಮ ಹಿಂದೆ ಎಳೆದುಕೊಳ್ಳುವಂಥವರು ಆಗಿರ್ತಾರೆ. ಆದ್ದರಿಂದ ನಾವು ದೇವರ ವಾಕ್ಯವನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡದೆ ಅದರ ಮೇಲೆ ನಂಬಿಕೆ ಇಡುವಂಥವರಾಗಿರಬೇಕು. ಸುಳ್ಳು ಬೋಧನೆಗಳು ಕಲ್ಪನಾ ಕಥೆಗಳಿಗೂ ಕಿವಿಗೊಡಬಾರ್ದು. ಕೆಲವರು ಆಶೆ ಆಮಿಷಗಳನ್ನು ತೋರಿಸಿದರೂ ಮರುಳಾಗುವಂತೆ ಮಾಡ್ತಾರೆ. ನಾವು ಎಚ್ಚರವಾಗಿದ್ದು ದೇವರ ವಾಕ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಅದರಿಂದ ಎಂಥ ಸಮಯ ಬಂದರೂ ನಾವು ಹೋರಾಟ ಮಾಡುವಂಥದ್ದು Efes 6:13 ನಾವು ನೋಡ್ತೀವಿ. ನಾವು ಹೋರಾಟ ಮಾಡುವಂಥದ್ದು ಯಾರ ಮೇಲೆ ಅಂದರೆ ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ಆಕಾಶ ಮಂಡಲದಲ್ಲಿರುವಂಥ ದುರಾತ್ಮಗಳ ಸೇನೆಗಳ ಮೇಲೆಯೂ ಈ ಲೋಕದ ರಾಜ್ಯತ್ವಗಳ ಮೇಲೆಯೂ ನಾವೇನಾಗ್ತಾ ಇದ್ದೀವಿ, ಹೋರಾಟ ಮಾಡ್ತಾಯಿದ್ದೀವಿ. ದುರಾತ್ಮನ ಸೇನೆಗಳು ಅಂದರೆ ಸೈತಾನ್ ಬಿದ್ದು ಹೋಗಿರುವಂಥ ದೇವದೂತರುಗಳ ಮೇಲೆ ನಾವು ಹೋರಾಟ ಮಾಡ್ತಾಯಿದ್ದೀವಿ. ನಮ್ಮ ಶರೀರದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ಸೈತಾನ್ನ ವಿರುದ್ಧ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಅದರಿಂದ ನಾವು ಇವುಗಳ ವಿರುದ್ಧ ಜಯಿಸಬೇಕಾದ್ರೆ ಸತ್ಯ ಎನ್ನುವಂಥ ನಡುಕಟ್ಟನ್ನು ನಾವೇನಾಗಿರ್ಬೇಕಂತೆ ಬಿಗಿಯಾಗಿ ಹಿಡಿದುಕೊಂಡಿರಬೇಕು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಸತ್ಯವನ್ನು ಬಿಟ್ಟು ಬಿಡಬಾರ್ದು, ಲೂಸ್ ಬಿಡಬಾರ್ದು. ಸರ್ವ ಆಯುಧಗಳನ್ನು ನಾವು ಧರಿಸಿಕೊಂಡಿರ್ಬೇಕು. ನಂಬಿಕೆ ಎಂಬ ಗುರಾಣಿ, ರಕ್ಷಣೆ ಎಂಬ ಶಿರಸ್ತ್ರಾಣ, ವಾಕ್ಯವೆಂಬ ದೇವರ ಕತ್ತಿ, ಎಲ್ಲ ವಿಧದಲ್ಲಿ ಪ್ರಾರ್ಥನೆಯಿಂದ ಯಾವಾಗಲೂ ನಾವು ಹೋರಾಟವನ್ನು ಮಾಡಬೇಕು. ಇವುಗಳನ್ನು ಸಡಿಲ ಬಿಡೋದೇ ಆದರೆ ವೈರಿ ನಮ್ಮನ್ನು ಏನು ಮಾಡ್ತಾನೆ, ಸೋಲಿಸ್ಬಿಡ್ತಾನೆ, ಬೀಳಿಸ್ಬಿಡ್ತಾನೆ. ನಾವು ದೇವರ ಮುಂದೆ ಶೋಧನೆಯ ಸಮಯದಲ್ಲಿ ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ನಾವು ರಕ್ಷಣೆಯನ್ನು ಹೊಂದ್ಕೊಳ್ಳೋಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಈ ಸರ್ವ ಆಯುಧಗಳನ್ನು ಧರಿಸಿಕೊಂಡವರಾಗಿರಬೇಕು, ನಂಬಿಕೆಯಿಂದ ನಡೆಯಬೇಕು. ಮತ್ತೊಂದು ವಿಧಾನ ಏನಪ್ಪ ಅಂದರೆ, ಕಷ್ಟ ಸಂಕಟಗಳು ನಮ್ಮನ್ನು ಶೋಧಿಸುವಾಗ ಅನೇಕರು ನಿಂದೆ ಅಪಮಾನಗಳು ಸಾವು ನೋವುಗಳು ನಮ್ಮ ನಂಬಿಕೆಯನ್ನು ಕಳೆದುಕೊಳ್ಳುವಂತೆ ಮಾಡ್ತವೆ. ಅನೇಕರು ಇಂಥ ಸಂದರ್ಭಗಳಲ್ಲಿ ಹಿಂಜರಿದು ದೇವರಿಂದ ದೂರ ಹೋಗುವಂಥ ಸಾಧ್ಯತೆಗಳು ಇವೆಲ್ಲ ಬರ್ತವೆ. ಆದ್ದರಿಂದ ನಾವು ದೇವರ ವಾಕ್ಯವನ್ನು ತುಂಬ ಸಹನೆಯಿಂದ ತಾಳ್ಮೆಯಿಂದ ಕಾಪಾಡಿಕೊಂಡು ನಂಬಿಕೆ ಭರವಸೆಯನ್ನು ಕಳ್ಕೊಳ್ಬಾರ್ದು. ದೇವರು ಮಾಡಿರುವಂಥ ವಾಗ್ದಾನಗಳು, ದೇವರು ಕೊಟ್ಟಂಥ ವಾಕ್ಯಗಳು, ಇವುಗಳಲ್ಲಿ ನಾವು ಕಾಲ ಕಳೆಯುತ್ತಲೇ ಇರುವುದೇ ಆದರೆ ಅವು ನಮ್ಮನ್ನು ಧೈರ್ಯಕ್ಕೆ, ನಂಬಿಕೆಗೆ, ವಿಶ್ವಾಸಕ್ಕೆ, ನಿರೀಕ್ಷೆಗೆ ನಮ್ಮನ್ನು ನಡೆಸ್ತವೆ. ನಾವು ಅನೇಕ ಇಸ್ರೇಲಿನಲ್ಲಂತಕ್ಕಂಥ ಪಿತೃಗಳು ಪೂರ್ವ ಕಾಲದಲ್ಲಿದ್ದಂಥ ನಂಬಿಕೆ ಪ್ರವಾದಿಗಳಾಗ್ಬೋದು, ವಿಶ್ವಾಸ ವೀರರಾಗ್ಬೋದು, ಇವ್ರುಗಳ ಚರಿತ್ರೆಗಳನ್ನು ನಾವು ಹೋಗುವಾಗ ಯಾವ ರೀತಿ ಅವರು ಜಯಿಸಿದ್ರು ಈ ಒಂದು ಶೋಧನೆಗಳಲ್ಲಿ ಅನ್ನುವಂಥದ್ದನ್ನು ನಾವು ನೋಡಿದ್ರೆ ನಮಗೆ ಭರವಸೆ, ನಂಬಿಕೆ ಮೂಡ್ತದೆ. ಮತ್ತು ಸೈತಾನನು 1 ಪೇತ್ರ 5:8 ಹೇಳ್ದಂಗೆ ಯಾರನ್ನು ನುಂಗ್ಲಿ ಎಂಬುದಾಗಿ ಅವನೇನು ಮಾಡ್ತಾ ಇರ್ತಾನೆ, ಗರ್ಜಿಸುವಂಥ ಸಿಂಹದ ಥರ ಕಾಯ್ತಾ ಇರ್ತಾನೆ ನಮ್ಮನ್ನು ಬೀಳಿಸ್ಬೇಕು ಅಂತ. ಆದ್ದರಿಂದ ಅನೇಕ ಆಶೆ, ಆಡಂಬರಗಳು, ಲೋಕದ ವ್ಯಾಮೋಹಗಳು, ಕುಟುಂಬದ ವ್ಯಾಮೋಹಗಳು, ನನ್ನವರು, ನನ್ನದು, ನಾನು ಅನ್ನುವಂಥ ವ್ಯಾಮೋಹಗಳು ದೇವರ ವಾಕ್ಯದ ಮೇಲಿನ ನಂಬಿಕೆ ಕಡಿಮೆಯಾಗುವಂತೆ ಮಾಡಿಬಿಡ್ತೈತಿ. ಅವರ ಮಾತುಗಳನ್ನು ಕೇಳೋದು, ಅವರ ಮೇಲೆ ವಿಶ್ವಾಸಗಳನ್ನು ಇಡುವಂಥದ್ದು, ಕ್ಷಣಿಕ ಆಶಾಪಾಶಗಳಿಗೆ ಬಲಿಯಾಗಿ ಇವು ದಾರಿ ತಪ್ಪುವಂತೆ, ನಂಬಿಕೆ ಕಡಿಮೆಯಾಗುವಂತೆ ಮಾಡಿಬಿಡ್ತವೆ. ಮತ್ತು ಲೋಕದ ಮೇಲಿನ ವ್ಯಾಮೋಹ, ಹಣದ ಆಶೆಗಳು, ವ್ಯಾಮೋಹಗಳು, ಆಸ್ತಿಗಳು, ಇವುಗಳಿಗಾಗಿ ದೇವರ ವಾಕ್ಯವನ್ನು ಉಲ್ಲಂಘಿಸುವಂತೆ ಮಾಡ್ತವೆ. ಕ್ಷಣಿಕ ಜೀವನಕ್ಕಾಗಿ ಶಾಶ್ವತ ಜೀವನವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರ್ತವೆ ಅಂತ ನೋಡ್ತಾರೆ. ಮತ್ತು ಕಡು ಕಷ್ಟಗಳು ಮನುಷ್ಯನನ್ನು ಕುಗ್ಗಿಸ್ಬಿಡ್ತವೆ. ಹಣ ಆಸ್ತಿಗಳು ಮನುಷ್ಯನನ್ನು ದಾರಿ ತಪ್ಪಿಸ್ತವೆ. ಕಲ್ಪನಾ ಕಥೆಗಳು, ಸುಳ್ಳು ಬೋಧನೆಗಳು ಮನುಷ್ಯನನ್ನು ವಂಚಿಸ್ತಾರೆ. ಆದರೆ ದೃಢ ಮನಸ್ಸುಳ್ಳವರು ಮಾತ್ರ ಈ ಆಶಾಪಾಶೆಗಳನ್ನು ಏನು ಮಾಡ್ತಾರಂತೆ, ಜಯಿಸಲಿಕ್ಕೆ ಸಾಧ್ಯ ಅಂತ ನಾವು ನೋಡ್ತೀವಿ. ಮತ್ತು ದೇವರ ಮೇಲೆ ಪೂರ್ಣ ಭರವಸೆ ಯಾರಿರ್ತಾರೋ ಅವರು ಮಾತ್ರ, ಮತ್ತು ವಾಕ್ಯದ ಅನ್ಯೋನ್ಯತೆಯಲ್ಲಿರುವಂಥವ್ರು,
ಮತ್ತು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವಂಥವ್ರು ಮಾತ್ರ ಇವುಗಳಿಂದ ಏನಾಗ್ತಾರೆ, ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಮನುಷ್ಯನಿಗೆ ಮುಂದಾಗುವುದನ್ನು ಗೊತ್ತಿಲ್ಲದ ಕಾರಣ ನಮಗೆ ರಕ್ಷಕನು ಹೇಳಿದಂಥ ಒಂದು ಗೆತ್ಸೆಮನೆ ಅನುಭವವನ್ನು ನಾವು ಹೊಂದ್ಕೊಳ್ಳೋದು ತುಂಬ ಅಗತ್ಯ. ಏಕೆಂದರೆ ಅಲ್ಲಿ ಗೆತ್ಸೆಮನೆಯಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ಮುಂದೆ ಆಗೋದು ನಿಮಗೆ ಗೊತ್ತಿಲ್ಲ, ಅದಕ್ಕೆ ಶೋಧನೆಗಳು ಬರ್ತವೆ, ಶೋಧನೆಗೆ ಒಳಗಾಗದಂತೆ ನೀವು ಬಿದ್ದು ಹೋಗ್ದಂಗೆ ಎಚ್ಚರವಾಗಿದ್ದೇನು ಮಾಡಿ ಪ್ರಾರ್ಥನೆ ಮಾಡಿರಿ ಅಂತ ಹೇಳ್ತಾರೆ. ಅದನ್ನು ನಾವು ಮರೆಯದಲೇ ಈ ಕೆಲಸ ಮಾಡೋದ್ರಿಂದ ನಾವು ತಪ್ಪಿಸಿಕೊಳ್ಳೋ ಸಾಧ್ಯತೆ ಇರ್ತವೆ. ಮತ್ತು ಸುಖ ಭೋಗಗಳನ್ನು ಬಯಸುವಂಥವ್ರು, ಆಸ್ತಿ ಅಂತಸ್ತುಗಳ ದುರಾಸೆಗಳಿಂದ ಹೋಗ್ತಕ್ಕಂಥವ್ರು, ದೇವರ ವಾಕ್ಯವನ್ನು, ದೇವರ ಒಂದು ಐಕ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯ ಆಗಲ್ಲ. ಇವರು ಯಾರು ತಾಳ್ಮೆ ಸಹನೆಗಳನ್ನು ಬೆಳೆಸ್ಕೊಳ್ತಾರೋ ಅವರು ಮಾತ್ರ ಈ ಶ್ರಮೆಯ ಹೋರಾಟದ ಒಂದು ಫಲಗಳನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಯಾರ ಹೃದಯಗಳಲ್ಲಿ ದೀನತೆ ವಿಧೇಯತೆ ಇರ್ತದೋ ಅವರು ಎಂದಿಗೂ ಬೀಳಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹೃದಯದಲ್ಲಿ ಇದಕ್ಕೆ ಬದಲಾಗಿ ನಾವು ಹೆಮ್ಮೆಯನ್ನು, ಸ್ವೇಚ್ಛೆ, ಸ್ವ ಇಚ್ಛೆಗಳನ್ನು, ಇಷ್ಟ ಬಂದಂಗೆ ನಡೆಯುವಂಥದ್ದು ಇವುಗಳು ಬರ್ದಂಗೆ ನಾವು ಜಾಗರೂಕರಾಗಿ ನೋಡಿಕೊಳ್ಬೇಕು ಅಂತ ಹೇಳ್ತಾರೆ. ಮತ್ತು ನಮ್ಮ ರಕ್ಷಕನಂತೆ ನಾವು ಏನು ಮಾಡ್ಬೇಕಪ್ಪ ಅಂದರೆ ಯಾವಾಗಲೂ ಒಂಟಿಯಾಗಿ ದೇವರ ಬಳಿ ಗೆತ್ಸೆಮನೆಯ ಅನುಭವವನ್ನು ಹೊಂದಿಕೊಳ್ಬೇಕು. ಅಂದರೆ ಅಲ್ಲಿ ದೇವರ ವಾಕ್ಯವನ್ನು ನಾನು ಒಡಂಬಡಿಕೆ ಮಾಡ್ಕೊಂಡಿದ್ದೀನಿ, ಕೈಗೊಂಡು ನಡೀತಾ ಇದ್ದೀನಿ. ಮುಂದೆ ಶಿಲುಬೆಯಲ್ಲಿ ಅನೇಕವಾದಂಥ ಕ್ರೂರವಾದಂಥ ಹಿಂಸೆಗಳು, ನಿಂದೆ, ಅಪಮಾನಗಳು ಬರ್ತವೆ. ಎಲ್ಲಿ ನಾನು ಬಿದ್ದು ಹೋಗ್ಬಿಡ್ತೀನೋ, ಎಲ್ಲಿ ದೇವ್ರ ವಾಕ್ಯಕ್ಕೆ ಅಪಕೀರ್ತಿ ತರ್ತೀನೋ, ದೇವ್ರ ಚಿತ್ತವನ್ನು ಎಲ್ಲಿ ನಾನು ಮಾಡದಲೇ ಹೋಗ್ಬಿಡ್ತೀನೋ ಅನ್ನೋ ಭಯದಿಂದ ಅವರು ಎಚ್ಚರದಿಂದ ಕಣ್ಣೀರಿಟ್ಟು ಏನು ಮಾಡ್ತಾರೆ, ತಂದೆಯಾದ ದೇವ್ರ ಹತ್ರ ಬೇಡ್ಕೊಳ್ತಾರೆ. ಆವಾಗ ಅಷ್ಟು ಆ ಒಂದು ಭಯಭಕ್ತಿ ಎಚ್ಚರಿಕೆ ಇದ್ದಿದ್ದರಿಂದ ಶಿಲುಬೆ ಮೇಲೆ ಬರುವಾಗ ಕಷ್ಟಗಳು, ಶೋಧನೆಗಳು ಅದನ್ನು ಜಯಿಸಲಿಕ್ಕೆ ಸಾಧ್ಯ ಆಗ್ತದೆ. ಸಡನ್ನಾಗಿ ಅವ್ರ ಮೇಲೆ ಬಂದಿದ್ದರೆ, ಪ್ರಾರ್ಥನೆ ಮಾಡದಲೇ ಹೋಗಿದ್ದರೆ ಇವನ್ನು ಜಯಿಸಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ನಾವು ನೋಡ್ತೀವಿ. ಆ ಒಂದು ಎಚ್ಚರಿಕೆಯಿಂದ ಪ್ರಾರ್ಥಿಸಿದ್ರಿಂದ ದೇವರು ಯೇಸು ಕ್ರಿಸ್ತರು ಏನು ಮಾಡಿದ್ರು, ಬಲ ಹೊಂದಿದ್ರು, ಜಯಿಸಿದ್ರು ಅಂತ ನಾವು ಅದನ್ನು ಹಿಂಬಾಲಿಸುವವರಾಗಬೇಕು ಅಂತಾರೆ. ಆದರೆ ನಮಗೆ ಏನು ವಾಗ್ದಾನಗಳನ್ನು ಮಾಡಿದ್ದಾರೆ ಅಂದರೆ, ಕ್ರಿಸ್ತನ ಥರ ನಿಮಗೆ ಹಿಂಸೆಗಳು, ಸಂಕಟಗಳು ಬರಲ್ಲ ಅಂತ ಹೇಳ್ತಾರೆ. 1 ಕೊರಿಂಥ 10:13 ಹೇಳ್ತಾರೆ, ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ, ಮನುಷ್ಯನು ಸಹಿಸುವ ಶೋಧನೆಯ ಹೊರತು ಮಿಕ್ಕಾದ ಶೋಧನೆಯನ್ನು ನಿಮಗೆ ಬರಗೊಡಿಸಲ್ಲ ನಿಮಗೆ ಅಂತ ವಾಗ್ದಾನ ಮಾಡಿಬಿಟ್ಟಿದ್ದಾರೆ. ಹೀಗಿರುವುದರಿಂದ ನಮ್ಮ ಜೀವಿತದಲ್ಲಿ ಅಂಥ ಕಷ್ಟಗಳು ಬರ್ತಾವಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮಗೆ ಎಷ್ಟಾಗುತ್ತೋ ಅಷ್ಟೇ ಕೊಡ್ತಾರೆ. ಇದು ದೇವರ ಚಿತ್ತ. ಅವರ ಅನುಮತಿ ಇಲ್ಲದೆ ಏನೂ ಬರಲ್ಲ ಅಂತ ನಾವು ತಿಳ್ಕೊಂಡಿರಬೇಕು. ಇದು ನಮ್ಮ ಪರೀಕ್ಷೆ ಅಂತ ತಿಳ್ಕೊಂಡ್ರೆ ನಾವು ಮೋಸವಾಗಲ್ಲ, ಬೀಳ್ದಂಗೆ, ನಂಬಿಕೆ ಕಡಿಮೆ ಆಗ್ದಂಗೆ ನಾವು ನೋಡ್ಕೊಳ್ಬೋದು. ಇದನ್ನೇ ಕೀರ್ತನೆಗಾರನು 24:3 ಹೇಳ್ತಾನೆ, ಯೆಹೋವನ ಪರ್ವತವನ್ನು ಹತ್ತತಕ್ಕಂಥವರು ಯಾರು ಗೊತ್ತಾ ಅಂತ ಹೇಳ್ತಾರೆ. ಅಂದರೆ ಯೇಸು ಕ್ರಿಸ್ತರು ಅಥವಾ ತಂದೆಯ ದೇವರು ಭೂಮಿಯ ಮೇಲೆ ಶೋಧಿಸುವಂಥ ಒಂದು ಸಮಯದಲ್ಲಿ ಆ ನಿಲ್ಲುವಂಥ ಶಕ್ತಿ ಯಾರಿಗಿರ್ತದಪ್ಪ ಅಂತ ಕೀರ್ತನೆಗಾರ ಹೇಳ್ತಾನೆ. ಅಂದರೆ ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವನಾಗಿದ್ದನೋ ಅವನೇ ದೇವರಿಂದ ಏನಾಗ್ತಾರಂತೆ, ಶುಭವನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಕೀರ್ತನೆಗಾರರು ಮತ್ತೊಂದು ಕಡೆ ಹೇಳ್ತಾರೆ, ಕೀರ್ತನೆ 91:11-16 ತನಕ ಹೇಳ್ತಾರೆ, ನೀನು ಹೋಗುವಾಗಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ದೂತರಿಗೆ ಅಪ್ಪಣೆಯನ್ನು ಕೊಡುವನು. ನೋಡಿ, ಅದರಿಂದ ನಾವು ಎಲ್ಲಿ ಹೋದರೂ ಏನೇ ಮಾಡಿದ್ರು ತನ್ನ ದೂತರಿಗೆ ನಮಗೆ ಅಪ್ಪಣೆ ಕೊಡ್ತಾರೆ. ಅವನ್ನ ಏನು ಮಾಡು, ತಪ್ಪಿಸಿ ಕಾಪಾಡು, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಈ ಕಲ್ಲು ಅಂತಂದರೆ ನಮ್ಮ ಕಾಲಿಗೆ ಎಡವುಗಲ್ಲುಗಳು ಅಂದರೆ ಅರ್ಥ, ಸುಳ್ಳು ಬೋಧನೆಗಳು, ಸುಳ್ಳು ಸಿದ್ಧಾಂತಗಳು, ಸುಳ್ಳು ಬೋಧಕರುಗಳು, ಇವುಗಳಿಂದ ನಮ್ಮನ್ನೇನು ಮಾಡ್ತಾರಂತೆ, ತಪ್ಪಿಸಿ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಅವ್ರು ಆ ರೀತಿ ಮಾಡ್ತಾರೆ ಅಂದರೆ, ಅಲ್ಲೇ ಹೇಳ್ತಾರೆ 14ರಲ್ಲಿ, ಅವನು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ, ನನ್ನ ನಾಮವನ್ನು ಅರಿತವನಾಗಿರೋದ್ರಿಂದ ನಾನು ಅವನ್ನ ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅಂಥವರು 13ರಲ್ಲಿ ಹೇಳ್ತಾರೆ, ಪ್ರಾಯದ ಸಿಂಹಗಳ ಮೇಲೆ ನಡೆಯುತ್ತಿ, ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ತುಳಿದಾಕ್ಬಿಡ್ತೀಯ ನೀನು ಅಂತ ಹೇಳ್ತಾರೆ. ಅದಕ್ಕೆ ಅವನು ನನಗೆ ಮೊರೆ ಇಡುವಾಗ ಸ್ತೋತ್ರವನ್ನು ದಯಪಾಲಿಸ್ತೀನಿ, ಇಕ್ಕಟ್ಟಿನಿಂದ ಹತ್ತಿರವಿದ್ದವನನ್ನು ತಪ್ಪಿಸಿ ಘನಪಡಿಸ್ತೀನಿ, ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ತೃಪ್ತಿಪಡಿಸ್ತೀನಿ, ನನ್ನ ವಿಶೇಷವಾದ ರಕ್ಷಣೆಯನ್ನು ಅವನಿಗೆ ತೋರಿಸ್ತೀನಿ ಅಂತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಅದಕ್ಕೆ ಯಾರು ನೀತಿಯನ್ನು ಹುಡುಕ್ತಾರೋ, ಅದಕ್ಕೋಸ್ಕರ ತವಕ ಪಡ್ತಾರೋ ಅವ್ರ ಕಾಲು ಕಲ್ಲಿಗೆ ತಗಲಂತೆ ಎತ್ಕೊಳ್ತಾರೆ.
ಅವ್ರನ್ನ ಸಿಂಹ ಸರ್ಪಗಳ ಮೇಲೆ ತುಳಿಯೋ ಥರ ಮಾಡ್ತಾರೆ. ಯಾವುದೂ ಕೇಡು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಸಿಂಹ ಸರ್ಪಗಳು ಅಂದರೆ ಸೈತಾನ ಆಗ್ಬೋದು, ದುಷ್ಟ ಜನಗಳು, ದುರಾತ್ಮಗಳು ಯಾರು ಅವನನ್ನು ಮುಟ್ಟಕ್ಕಾಗಲ್ಲ, ತುಳಿದಾಕ್ತೀವಿ ನಾವು ಅಂತ ಹೇಳ್ತಾರೆ. ಯಾಕಂದರೆ ನಾವು ಅವರಲ್ಲಿ ಆಸಕ್ತರಾಗಿದ್ದೇವೆ. ಅದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಎಂಥ ಅದ್ಭುತವಾದಂಥ ಮನ್ನಾ ಇದು ಅಂತ ನಾವು ಯೋಚನೆ ಮಾಡಬೇಕು. ಹೌದು, ತಂದೆಯ ದೇವರು ನಮ್ಮನ್ನು ಕಾಪಾಡ್ತಾರೆ ಅಂತಂದರೆ ಶೋಧನೆಯ ಸಮಯಗಳಲ್ಲಿ ನಾವು ಯಾವ ರೀತಿಯಲ್ಲಿ ಇದ್ದರೆ ಕಾಪಾಡ್ತಾರೆ. ಎಲ್ಲರೂ ಸುಮ್ಕೆ ಕಾಪಾಡ್ಬಿಡ್ತಾರಂದರೆ ಖಂಡಿತ ದೇವ್ರು ಕಾಪಾಡಲ್ಲ. ಕಾಪಾಡಬೇಕಾದ್ರೆ ನಮಗೆ ಅದರ ಒಂದು ಭಯಭಕ್ತಿಯಲ್ಲಿ, ಸತ್ಯದಲ್ಲಿ ಆತನ ಮಾತುಗಳಿಗೆ ವಿಧೇಯರಾಗಿ ತಾಳ್ಮೆಯಿಂದ ಎಲ್ಲವನ್ನು ಸಹಿಸಿಕೊಂಡು ಸ್ಥಿರವಾಗಿ ಭರವಸೆ, ನಂಬಿಕೆ, ನಿರೀಕ್ಷೆಯಿಂದ ಇದ್ದಾಗ ಮಾತ್ರನೇ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ದೇವರು. ಸುಮ್ಮನೆ ಎಲ್ಲರನ್ನೂ ಕಾಪಾಡಲಿಕ್ಕೆ ಆಗಲ್ಲ. ಅದರಿಂದ ಇಂಥ ಒಂದು ಒಳ್ಳೆಯ ಮನ್ನವನ್ನು ಕೊಟ್ಟಿರೋದ್ರಿಂದ ನಾವು ದೇವರ ವಾಕ್ಯವನ್ನು ಭಯಭಕ್ತಿಯಿಂದ ಸ್ವೀಕರಿಸಿ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅವಳಿಗೆ ವಿಧೇಯರಾಗಿ ನಂಬಿಕೆಯಿಂದ, ತಾಳ್ಮೆಯಿಂದ, ನಿರೀಕ್ಷೆಯಿಂದ ಕಾಯೋಣ. ಅಂಥ ಸಂದರ್ಭದಲ್ಲಿ ಮಹಾ ಸಂಕಟ ಕಾಲದಿಂದ ನಮ್ಮನ್ನು ತಪ್ಪಿಸಿ ರಕ್ಷಣೆಯನ್ನು ಮಾಡ್ತಾರೆ. ತಂದೆಯ ದೇವರು ಇಂಥ ಒಳ್ಳೆಯ ಅಮೂಲ್ಯವನ್ನು ಮನ್ನವನ್ನು ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಯೇಸು ಕ್ರಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ಎಲ್ಲ ದೇವರಲ್ಲಿ ದೊಡ್ಡವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ತಂದೆ. ವಿಶೇಷವಾಗಿ ಆದ್ಯ ಮೂಲವಂಥ ಮನ್ನವನ್ನು ಕೊಟ್ಟು ಅದರಲ್ಲಿರುವಂಥ ಸತ್ಯವನ್ನು, ಜ್ಞಾನ, ತಿಳುವಳಿಕೆಯನ್ನು ಇದನ್ನು ನಮಗೆ ಉಣಬಡಿಸಿ ಒಳ್ಳೆಯ ಆತ್ಮಿಕ ಆಹಾರದಿಂದ ತೃಪ್ತಿಪಡಿಸಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಉಂಟಾಗಲಿ. ವಿಶೇಷವಾಗಿ ತಂದೆಯ ದೇವರೇ, ಇದನ್ನು ಕೇಳುವಂಥ ಪ್ರತಿಯೊಂದು ಕುಟುಂಬ ಆಶೀರ್ವಾದಿಸಿ, ಎಲ್ಲರನ್ನೂ ಬಲಪಡಿಸಿರಿ, ನಿಮ್ಮ ಸತ್ಯದಲ್ಲಿ ನಂಬಿಕೆಯಲ್ಲಿ ದೃಢಪಡಿಸಿ, ನಿಮ್ಮ ರಕ್ಷಕನ ಮುಂದೆಗಳೇ ನಾವು ಶೋಧನೆಯ ಸಮಯದಲ್ಲಿ ದೃಢಪಡಿಸಿ ಕಾಯ್ದು ಕಾಪಾಡಿ ರಕ್ಷಣೆಯನ್ನು ಪಡೆದುಕೊಳ್ಳುವಂತೆ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಬೇಕಾಗಿ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನು, ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತರ ದಿವ್ಯನಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದ ಬೇಡಿಕೊಳ್ಳುತ್ತೇನೆ, ಪರಲೋಕ ತಂದೆಯೇ, ಆಮೇನ್. ಥ್ಯಾಂಕ್ ಯು ಬ್ರದರ್ಸ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಯಾರಾದರೂ ಸತ್ಯವೇದದ ಒಂದು ಆಳ, ಉದ್ದ, ಅಗಲವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನೇಕ ವಾಕ್ಯಗಳ ಗೊತ್ತಿಲ್ಲದಲೇ ಇರುವಂಥ, ಅನುಮಾನವಿರುವಂಥ, ಡೌಟ್ ಇರುವಂಥ ವಾಕ್ಯಗಳ ಬಗ್ಗೆ ಅನಿಸಿಕೆ, ಅಭಿಪ್ರಾಯಗಳು ಇದ್ದರೆ ಅಥವಾ ಇದ್ರಗಳ ಬಗ್ಗೆ ನಿಮಗೇನಾದರೂ ಕಾಮೆಂಟ್ ಇದ್ದರೆ ದಯವಿಟ್ಟು ಬರೆದು ತಿಳಿಸ್ಬೇಕಾಗಿ ನಾನು ಬೇಡ್ಕೊಳ್ತೀನಿ. ಅದರ ಬಗ್ಗೆ ನಾವು ಉಚಿತವಾಗಿ ಸತ್ಯವೇದದ ಪಾಠಗಳನ್ನು ನಾವು ಹೇಳಲಿಕ್ಕೆ ಸಿದ್ಧರಿದ್ದೇವೆ ದೇವ್ರ ಕೃಪೆಯಿಂದ. ಅಂಥವರಿದ್ದರೆ ದಯವಿಟ್ಟು ನಿಮಗೆ ತಿಳಿಯಪಡಿಸಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.